ಹೆಲೋ ಚಾಂಪ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಟ್ಟಿ ಅಕಾಡೆಮಿ. ಸೊ ಎಲ್ಲ ನಮ್ಮ ಡಿಪ್ಲೊಮಾ ಹುಡುಗರು ನಿಮ್ಮ DCT 2026 ಎಕ್ಸಾಮ್ಗೆ ತುಂಬ ಭರ್ಜರಿಯಾಗಿ ತಯಾರಿ ನಡೆಸ್ತಿದ್ದೀರಾ ಅಂತ ಭಾವಿಸ್ತೀನಿ. ಅಂಡ್ ದೆನ್ ಮೆನಿ ಆಫ್ ಯು ಆರ್ ವೇಟಿಂಗ್ ಫಾರ್ ದ DCT ಅಡ್ಮಿಟ್ ಕಾರ್ಡ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೇಳ್ತಿದ್ದೀರಾ. ಸೊ ಡೋಂಟ್ ವರಿ ಅಬೌಟ್ ದ ಅಡ್ಮಿಟ್ ಕಾರ್ಡ್. ಒನ್ಸ್ ಅಫಿಷಿಯಲಿ ಅನೌನ್ಸ್ ಆಗಿದ ತಕ್ಷಣ ನಮ್ಮ ಚಾನಲ್ ಮುಖಾಂತರ ನಿಮಗೆ ಅವೈಲೇಬಲ್ ಆಗ್ತಾ ಹೋಗುತ್ತೆ ಇನ್ಫಾರ್ಮೇಷನ್ಸ್ ಎಲ್ಲಾನು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಟೂ ಇಂಪಾರ್ಟೆಂಟ್ ಥಿಂಗ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಕು. ಒನ್ ಇಸ್ ವಿತ್ ರೆಸ್ಪೆಕ್ಟ್ ಟು ನಿಮ್ಮ SC ಕ್ಯಾಟಗರಿ. ಸೊ SC ಸಬ್ ಕ್ಯಾಟಗರಿ ಕುರಿತಾದಂಥ ಇನ್ಫಾರ್ಮೇಷನ್ಸ್, ಬಿಕಾಸ್ ಎಷ್ಟೊಂದು ಜನ ನಮ್ಮ DCT ಹುಡುಗರು ಯಾರೆಲ್ಲ ಅಪ್ಲಿಕೇಶನ್ಸ್ ಹಾಕಬೇಕಾದ್ರೆ SC ಕ್ಯಾಟಗರಿಲಿ ತುಂಬ ಮಿಸ್ಟೇಕ್ಸ್ ಮಾಡ್ಕೊಂಡಿದ್ದೀರಾ. ಸಬ್ ಕ್ಯಾಟಗರಿ ಯಾವುದು ಅಂತ ಗೊತ್ತಿಲ್ಲದಲ್ಲೇ ಅಪ್ಡೇಟ್ ಮಾಡಿದ್ದೀರಾ. ಮೇಕ್ ಶೋರ್ ದಟ್ ಈ ಸಬ್ ಕ್ಯಾಟಗರಿ ನಿಮ್ಮ ಸರ್ಟಿಫಿಕೇಟ್ ಅಲ್ಲಿ ಮೆನ್ಷನ್ ಆಗಿರಬೇಕು. ಸೊ ಅದ್ರ ಕುರಿತಾದಂಥ ಇನ್ಫಾರ್ಮೇಷನ್ಸ್. ಅಂಡ್ ದೆನ್ ಅಪ್ಲಿಕೇಶನ್ಸ್ ಆದ ನಂತರ ಅಪ್ಲಿಕೇಶನ್ ಎಂಡಿಂಗ್ ಅಲ್ಲಿ ಅಪ್ಲಿಕೇಶನ್ ನಾಟ್ ವೆರಿಫೈಡ್ ಅಂತ ಬರ್ತಿದೆ ಸರ್, ಏನ್ ಮಾಡೋದು ಅಂತ ಎಷ್ಟೊಂದು ಜನ ಹುಡುಗರು ಗಾಬರಿ ಆಗಿದ್ದೀರಾ. ಸೊ ಡೋಂಟ್ ವರಿ, ಅದ್ರ ಕುರಿತಾದಂತೆನೂ ಕ್ಲಾರಿಫಿಕೇಶನ್ಸ್ ಕೊಡ್ತಾ ಹೋಗ್ತೀನಿ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಅಂಡ್ ದೆನ್ ಈ ವಿಡಿಯೋನ ಎಂಡ್ವರೆಗೂ ನೋಡಿದ್ರೆ ಈ ಎರಡು ಥಿಂಗ್ಸ್ ಬಗ್ಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸೊ ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್, ಯಾರೆಲ್ಲ SC ಕ್ಯಾಟಗರಿ ಕ್ಲೈಮ್ ಮಾಡಿದಿರೋ ಅವ್ರಿಗೆ ವಾಟ್ಸಪ್ ಅಥವಾ ಇಮೇಲ್ ಮುಖಾಂತರ ಈ ಒಂದು ಮೆಸೇಜಸ್ ರಿಸೀವ್ ಆಗಿರುತ್ತೆ. ಸೊ ರಿಸೀವ್ ಆಗಿಲ್ಲ ಅಂದ್ರೂ ಸೊ ಮೇಕ್ ಶೋರ್ ದಟ್ ನೀವು ನಿಮ್ಮ ಮೆಸೇಜಸ್ನ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಇಲ್ಲಿ ಏನಂತ ಇದೆ, KEA ಕಡೆಯಿಂದ DCT 2026 ಡಿಯರ್ ಕ್ಯಾಂಡಿಡೇಟ್, ಯು ಹ್ಯಾವ್ ಕ್ಲೈಮ್ ದ SC ಕ್ಯಾಟಗರಿ ಬಟ್ ದ ಸಬ್ ಕ್ಯಾಟಗರಿ ABC information is missing. Please update your SC internal reservations in the application by obtaining an RD number or RD number that includes the internal reservations subgroup ABC. So very important, make note, if the SC internal reservation is not updated, it will be considered under the GM category. Thank you ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ವೆರಿ ಕಾಷನ್. ಯಾರೆಲ್ಲ SC ಸ್ಟೂಡೆಂಟ್ಸ್ ಇದ್ದಾರೆ ಅಥವಾ ನಿಮ್ಮ ಫ್ರೆಂಡ್ಸ್ SC ಸ್ಟೂಡೆಂಟ್ಸ್ ಇದ್ದಾರೆ ಅಥವಾ ನಿಮ್ಮ ಕಸಿನೋ ಯಾರೆಲ್ಲ ನಿಮ್ಮ ಸರ್ಕಲ್ ಅಲ್ಲಿ SC ಕ್ಯಾಟಗರಿ ಕ್ಲೈಮ್ ಮಾಡಿದ್ದಾರೆ ಅನ್ನೋರಿದ್ದಾರೆ, ಅವರೆಲ್ಲರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದೆಮ್. SC ಕ್ಯಾಟಗರಿ ಓಲ್ಡ್ RD ನಂಬರ್ ಯೂಸ್ ಮಾಡಿ ನೀವು ಅಪ್ಲಿಕೇಶನ್ ಹಾಕಿರ್ತೀರಾ. ಸೊ ನೀವೇನಾದರೂ ಆ ಅಪ್ಲಿಕೇಶನ್ನ ಹಾಗೆ ಬಿಟ್ಟರೆ ಯು ವಿಲ್ ಬಿ ಕನ್ಸಿಡರ್ಡ್ ಆಸ್ GM ಕ್ಯಾಟಗರಿ ಸ್ಟೂಡೆಂಟ್. ಸೊ ಮೇಕ್ ಶೋರ್ ದ್ಯಾಟ್ ನಿಮ್ಮ SC ಸರ್ಟಿಫಿಕೇಟ್ ಅಲ್ಲಿ ಸಬ್ ಕ್ಯಾಸ್ಟ್ ಮೆನ್ಷನ್ ಆಗಿದೆ, ಲೈಕ್ ಕ್ಯಾಟಗರಿ A, ಕ್ಯಾಟಗರಿ B, ಕ್ಯಾಟಗರಿ C ಅಂತ ಮೆನ್ಷನ್ ಆಗಿದ್ರೆ ಮಾತ್ರ ನಿಮಗೆ ನಿಮ್ಮ SC ರಿಸರ್ವೇಷನ್ಸ್ ಕ್ಲೈಮ್ ಆಗುತ್ತೆ. ಅದರ್ವೈಸ್ ಯು ವಿಲ್ ಬಿ ಕನ್ಸಿಡರ್ಡ್ ಆಸ್ GM. ಅಂಡ್ ನೌ ದ ಕ್ವೆಶನ್ ಅರೈಸಸ್. ಸೊ ಇಫ್ ಯು ಗೋ ಬ್ಯಾಕ್ ಟು ದ ಪ್ರೀವಿಯಸ್ ಅಪ್ಡೇಟ್ಸ್, ಅಂದರೆ ಪ್ರೀವಿಯಸ್ ನೋಟಿಫಿಕೇಶನ್ಸ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯಿಂದ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನಾವು ಸಹ ಇವನ್ ನಿಮ್ಮ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆಯಿಂದನೂ ಈ ಇನ್ಫಾರ್ಮೇಷನ್ಸ್ ಹೇಳ್ತಾ ಬಂದಿದ್ದೀವಿ. ಬಟ್ ಸ್ಟಿಲ್ ಮೆನಿ ಆಫ್ ದ ಸ್ಟೂಡೆಂಟ್ಸ್ ಆರ್ ಮಿಸ್ಸಿಂಗ್ ಅಂಡ್ ಮೆನಿ ಆಫ್ ದ ಸ್ಟೂಡೆಂಟ್ಸ್ ಆರ್ ಸ್ಟಿಲ್ ಡೋಂಟ್ ನೋ ದಿಸ್ ಇನ್ಫಾರ್ಮೇಷನ್ಸ್. ಪ್ಲೀಸ್ ಶೇರ್ ದಿಸ್ ವಿಡಿಯೋ ವಿತ್ ಯೋರ್ ಫ್ರೆಂಡ್ಸ್. ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C. ಸೊ ಇದು ನಿಮ್ಮ ಸಂಬಂಧಿತ ತಹಶೀಲ್ದಾರ್ ಅವರಿಂದ ಪಡೆದ ಅರ್ಜಿಯ ಪೋರ್ಟಲ್, ಮೀನ್ಸ್ ಸಂಬಂಧಿತ ತಹಶೀಲ್ದಾರ್ರಿಂದ ಈ ಒಂದು ಸರ್ಟಿಫಿಕೇಟ್ನ ತಗೊಂಡು ನೀವು ಆ RD ನಂಬರ್ನ ಅಪ್ಲಿಕೇಶನ್ ಎಡಿಟಿಂಗ್ ಅಲ್ಲೂ ಸಹ ಇವಾಗ ಎಡಿಟ್ ಮಾಡ್ಬೋದು. ದ ಟೈಮಿಂಗ್ಸ್ ಇಸ್ ಟಿಲ್ 22nd ಆಫ್ May 2026 ವರೆಗೂ ನಿಮಗೆ ಟೈಮ್ ಇದೆ. ಯು ಕ್ಯಾನ್ ಗೋ ಬ್ಯಾಕ್, ಚೆಕ್ ಮಾಡ್ಕೊಳ್ಳಿ ಒಂದು ಸಲ ಯಾರೆಲ್ಲ SC ಕ್ಯಾಟಗರಿ ಸ್ಟೂಡೆಂಟ್ಸ್ ಇದ್ದರು. ಅಂಡ್ ದೆನ್ ಮೆನಿ ಆಫ್ ಯು ನೌ ಕ್ಯಾನ್ ರೈಸ್ ದ ಕ್ವೆಶನ್ಸ್, ಸರ್ ನಾನು SC ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀನಿ, ಬಟ್ ನಾನು ಯಾವ ಸಬ್ ಕ್ಯಾಟಗರಿಯಲ್ಲಿ ಬರ್ತೀನಿ ಅಂತ ನಂಗೆ ಹೆಂಗೆ ಗೊತ್ತಾಗುತ್ತೆ? ಫಾರ್ ಎಕ್ಸಾಂಪಲ್ ಕ್ಯಾಟಗರಿ A ಅಂಡರಲ್ಲಿ ಬರ್ತೀನಾ, B ಅಂಡರಲ್ಲಿ ಬರ್ತೀನಾ ಅಥವಾ C ಅಂಡರಲ್ಲಿ ಬರ್ತೀನಾ, ಹೆಂಗೆ ಗೊತ್ತಾಗುತ್ತೆ ನನಗೆ? ಸೊ ಡೋಂಟ್ ವರಿ. ಸೊ ಇಲ್ಲಿ ಇಫ್ ಯು ಸಿ ದಿಸ್ PDF, ಸೊ ಈ ಒಂದು ಸ್ಪೆಷಲ್ ಆಗಿ ಸಬ್ ಕ್ಯಾಟಗರಿ ಬಿಲ್ 2025 ಅಲ್ಲಿ ರಿಲೀಸ್ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಈ ಇನ್ಫಾರ್ಮೇಷನ್ಸ್ ಸ್ಟಿಲ್ ಗೊತ್ತಿಲ್ಲ. ಸೊ ಈ ಒಂದು PDF ಅಲ್ಲಿ ಯು ಕ್ಯಾನ್ ಸಿ ದಿಸ್ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ ರಿಗಾರ್ಡಿಂಗ್ ನಿಮ್ಮ SC ಕ್ಯಾಟಗರಿ ಕುರಿತಾದಂತೆ. ಯು ಕ್ಯಾನ್ ಸಿ ದಿಸ್ ಕ್ಯಾಟಗರಿ A. ಸೊ ಕ್ಯಾಟಗರಿ A ಅಲ್ಲಿ ಯಾವ್ಯಾವೆಲ್ಲ ಸಬ್ ಕ್ಯಾಸ್ಟ್ ಬರುತ್ತೆ, ಟೋಟಲ್ ಸಬ್ ಕ್ಯಾಸ್ಟ್ ಎಷ್ಟಿದೆ, ಅಂಡ್ ದೆನ್ ಕ್ಯಾಟಗರಿ B ಅಲ್ಲಿ ಯಾವ ಸಬ್ ಕ್ಯಾಸ್ಟ್ ಬಂದಿದೆ, ಕ್ಯಾಟಗರಿ C ಅಲ್ಲಿ ಯಾವುದೆಲ್ಲ ಸಬ್ ಕ್ಯಾಸ್ಟ್ ಇದೆ. ಸೊ ಈ ಕ್ಯಾಸ್ಟ್ ಅಲ್ಲಿ ನೀವು ಯಾವ ಕ್ಯಾಸ್ಟಿಗೆ ಬಿಲಾಂಗ್ ಆಗ್ತೀರಾ ಅಂತ ಚೆಕ್ ಮಾಡ್ಕೊಂಡ್ರೆ ನೀವು ಯಾವ ಸಬ್ ಕ್ಯಾಸ್ಟ್ ಅಂಡರಲ್ಲಿ ಬರ್ತೀರಾ ಅಂತ ಸಹ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಹಾಗಾದ್ರೆ ಸರ್ ಈ ಒಂದು PDF ನನ್ಗೆ ಎಲ್ಲಿ ಸಿಗುತ್ತೆ? ಡೋಂಟ್ ವರಿ, ಈ ಒಂದು PDF ನಮ್ಮ DCT ವಾಟ್ಸಪ್ ಚಾನಲ್ ಅಲ್ಲಿ ಆಲ್ರೆಡಿ ಅವೈಲೇಬಲ್ ಇದೆ. ಸೊ ವಾಟ್ಸಪ್ ಚಾನಲ್ ಜಾಯ್ನ್ ಆದ್ರೆ ನೀವು ಈ ಒಂದು PDF ಆಕ್ಸೆಸ್ ಮಾಡ್ಬೋದು ಈಸಿಯಾಗಿ. ಮೇಕ್ ಶೋರ್ ದಟ್ ಒಂದು ಸಲ PDF ಗೋ ಥ್ರೂ ಮಾಡಿ ನೀವು ಯಾವ ಸಬ್ ಕ್ಯಾಸ್ಟಲ್ಲಿ ಬರ್ತೀರಾ
ಚೆಕ್ ಮಾಡ್ಕೊಳ್ಳಿ. ಸೊ ಈ ಸಬ್ ಕ್ಯಾಸ್ಟ್ ಕ್ಯಾಟಗರಿ ಎ ಅಥವಾ ಕ್ಯಾಟಗರಿ ಬಿ ಅಥವಾ ಕ್ಯಾಟಗರಿ ಸಿ ನಿಮ್ಮ SC ಸರ್ಟಿಫಿಕೇಟ್ ಅಲ್ಲಿ ಮೆನ್ಷನ್ ಆಗಿದ್ಯಾ ಅದನ್ನು ಚೆಕ್ ಮಾಡ್ಕೊಳ್ಳಿ. ಮೆನ್ಷನ್ ಆಗಿದ್ರೆ ಅದನ್ನ ಅಪ್ಲಿಕೇಶನ್ ಅಲ್ಲಿ ಕರೆಕ್ಟ್ RD ನಂಬರ್ ಹಾಕಿದ್ದೀರಾ ಅದನ್ನು ಸಹ ಚೆಕ್ ಮಾಡ್ಕೊಳ್ಳಿ. ಅದರ್ವೈಸ್ ಯು ವಿಲ್ ಬಿ ಕನ್ಸಿಡರ್ಡ್ ಆಸ್ GM ಕ್ಯಾಟಗರಿ ಸ್ಟೂಡೆಂಟ್. ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್. ಸೊ ಯಾರೆಲ್ಲ ನಿಮ್ಮ ಸ್ನೇಹಿತರಿದ್ದಾರೋ ಅವ್ರಿಗೂ ಸಹ ಈ ಇಂಪಾರ್ಟೆಂಟ್ನ ಶೇರ್ ಮಾಡಿ. ಆ್ಯಂಡ್ ದೆನ್ ಒನ್ ಮೋರ್, ಅಪ್ಲಿಕೇಶನ್ಸ್ ಹಾಕಾದ್ಮೇಲೆ ಸರ್ ನನಗೆ ಹಿಂಗೆ ವೆರಿಫಿಕೇಶನ್ ಅಲರ್ಟ್ ಅಂತ ಬರ್ತದೆ, ವಿಸಿಟ್ ನಿಯರ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ವಿತ್ ಆಲ್ ನೆಸೆಸರಿ ಡಾಕ್ಯುಮೆಂಟ್ಸ್ ಅಂತ ಬರ್ತಿದೆ ಸರ್, ಏನು ಮಾಡೋದು, ನನಗೆ ಭಯ ಆಗ್ತಿದೆ ಅಂತ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಕೇಳ್ತಿದ್ರಿ. ಡೋಂಟ್ ವರಿ, ಇಲ್ಲೇ ಕೊಟ್ಟಿದ್ದಾರೆ, ವಿಸಿಟ್ ನಿಯರ್ ಬೈ ಗೌರ್ಮೆಂಟ್ ಪಾಲಿಟೆಕ್ನಿಕ್ ವಿತ್ ಆಲ್ ನೆಸೆಸರಿ ಡಾಕ್ಯುಮೆಂಟ್ಸ್ ಆ್ಯಂಡ್ ಗೆಟ್ ಇಟ್ ವೆರಿಫೈಡ್ ಆಸ್ ಪರ್ ಸ್ಕೆಡ್ಯೂಲ್ಡ್ ಡೇಟ್ಸ್ ಅಂತ ಹೇಳಿದ್ದಾರೆ. ಸೊ ಸ್ಕೆಡ್ಯೂಲ್ಡ್ ಡೇಟ್ಸ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯಿಂದ ಇನ್ನೂ ರಿಲೀಸ್ ಮಾಡಿಲ್ಲ. ಒಂದು ಸಲ ಅಪ್ಡೇಟ್ ಬಂದರೆ ಆ ಅಪ್ಡೇಟನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಆಸ್ ವೆಲ್ ಆಸ್ ವಾಟ್ಸಪ್ ಆ್ಯಂಡ್ ಟೆಲಿಗ್ರಾಮ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ನೀವು ಮಾಡಬೇಕಾಗಿರೋದು ಸಬ್ಸ್ಕ್ರೈಬ್ ಆಗಿದ್ರೆ ನಿಮಗೆ ಇನ್ಸ್ಟೆಂಟಾಗಿ ಇನ್ಫಾರ್ಮೇಷನ್ಸ್ ಅವೈಲಬಲ್ ಆಗ್ತಾ ಹೋಗುತ್ತೆ. ಈ ಜಾಗದಲ್ಲಿ ಒನ್ ಮೋರ್ ಇಂಪಾರ್ಟೆಂಟ್, ಯಾರೆಲ್ಲ ಸ್ಪೆಷಲ್ ರಿಸರ್ವೇಷನ್ಸ್ ಕ್ಲೈಮ್ ಮಾಡಿದಿರೋ ಅಂಥ ಸ್ಟೂಡೆಂಟ್ಸ್ಗೆ ವಿಸಿಟ್ KEA ಆಫೀಸ್ ವಿತ್ ಆಲ್ ನೆಸೆಸರಿ ಡಾಕ್ಯುಮೆಂಟ್ಸ್ ಅಂತ ಬಂದಿರುತ್ತೆ. ಅವರು ಸಹ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. KEA ವೆರಿಫಿಕೇಷನ್ಸ್ಗೆ ಡೇಟ್ಸನ್ನು ರಿಲೀಸ್ ಮಾಡ್ತಾರೆ. ಆ ಡೇಟ್ಸಲ್ಲಿ ಹೋಗಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ನೀವು ವೆರಿಫೈನ ಮಾಡಿಸ್ಕೊಬೋದು. ಸೊ ಸರ್ ಇದರಿಂದ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುತ್ತಾ ಇಲ್ವಾ? ಖಂಡಿತವಾಗ್ಲೂ ಎಲ್ಲರಿಗೂ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುತ್ತೆ. ಈಸಿಯಾಗಿ ಆರಾಮಾಗಿ ನೀವು ಹೋಗಿ DCT ಎಕ್ಸಾಮನ್ನು ಬರೀಬಹುದು. ಯಾರೆಲ್ಲ SC ಫ್ರೆಂಡ್ಸ್ ಇದ್ದಾರೆ, don't forget to share this video with your SC friends because this is very important for them. Thank you and all the best.